ಮಾತಾಡ್ಕೊಳ್ಳೋಣ. ನೆಕ್ಸ್ಟ್ ಟೀಮ್ ರಾಶಿಕಾ ಅವ್ರನ್ನ ಸೇವ್ ಮಾಡ್ತಿದ್ದೀನಿ. ಚಾಂದಿ ಅಕ್ಕ, ಮಂಜು ಭಾಷಿಣಿ ಅವ್ರಿಗೆ. ನಾನು ಚಂದ್ರನನ್ನ ಸೇವ್ ಮಾಡ್ತಿದ್ದೀನಿ. ನಾವು 5 ಜನ ಟೀಮಲ್ಲಿ ಆಡೋಣ ಅಂತ ನಾನು ಹೇಳೇ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಫೈನಲ್ ಗೇರಲ್ಲೂ ಸಿಕ್ಕಾಪಟ್ಟೆ ಟಾಸ್ಕ್ ಗಳನ್ನ ಕೊಡಲಾಗ್ತಿದೆ. ಬಾಲ್ ಟಾಸ್ಕ್ ಅನ್ನ ನೀವು ನೋಡಿರ್ಬೋದು. ಬೆಳಗ್ಗೆ ಧ್ರುವಂತ್ ಅವ್ರನ್ನ ಇಡೀ ವಾರದ ಟಾಸ್ಕ್ ಇಂದಾನೆ ಹೊರಗಡೆ ಇಟ್ಬಿಟ್ರು ಸ್ಪಂದನ ಅವರು. ಈಗ 2ನೇ ಟಾಸ್ಕ್ ಅಲ್ಲಿ ಕಾವ್ಯ ಮತ್ತೆ ನಮ್ಮ ಅಶ್ವಿನಿ SN ಅವರ ನಡುವೆ ಒಂದು ವೈಯಕ್ತಿಕವಾದಂತಹ ಬಿರುಕು ಮೂಡಿದೆ. ಅದೇನಂತ ಹೇಳಿದ್ರೆ, ಒಂದು ಟಾಸ್ಕ್ ಅನ್ನ ಕೊಡ್ತಾರೆ ಬಿಗ್ ಬಾಸ್ ಅವರು. ಆ ಟಾಸ್ಕ್ ನ ಪ್ರಕಾರ ಎಲ್ಲರೂ ಕೂಡ ಆಟವನ್ನ ಆಡಬೇಕು. ಮುಂದ್ಗಡೆ ಇರುವಂತಹ ಒಂದೊಂದು ಫೋಟೋದ ಮುಂದೆ ದೊಡ್ಡ ಬಾಲ್ ಗಳನ್ನ ತಗೊಂಡು ಹೋಗಿ ಅಲ್ಲಿ ಇಡಬೇಕು. ಯಾರ ಫೋಟೋ ಮುಂದೆ ಬಾಲನ್ನ ಇಡ್ತಾರೆ ಅವರು ಈ ಆಟದಲ್ಲಿ ಉಳಿತಾರೆ. ಲಾಸ್ಟ್ ಅಲ್ಲಿ ಯಾರ ಫೋಟೋ ಮುಂದೆ ಬಾಲ್ ಇರಲ್ಲ ಅವರು ಈ ಆಟದಿಂದ ಹೊರಗಡೆ ಹೋಗ್ತಾರೆ ಅಂತ ಹೇಳಿ. ಆ ಸಮಯದಲ್ಲಿ ಏನ್ ಮಾಡ್ಕೋತಾರೆ ಅಂದ್ರೆ, ಕಾವ್ಯ ಅವರು ಒಂದು ಟೀಮ್ ಅನ್ನ ಕಟ್ಕೊಳ್ಳೋಣ ಅಂತ ಹೇಳಿ ಎಲ್ಲಾ ಹೆಣ್ಣು ಮಕ್ಕಳನ್ನ ಗುಂಪು ಸೇರಿಸ್ಕೊಂಡು ಮಾತಾಡ್ತಾರೆ. ಆದ್ರೆ ಎಲ್ರು ಕೂಡ ಆ ಟೀಮ್ ಪ್ರಕಾರ ಆಡಿದ್ರೆ ಕಾವ್ಯ ಅವರು ಮಾತ್ರ ಹೋಗಿ ಚಂದ್ರಣ್ಣನ ಸೇವ್ ಮಾಡಿಬಿಡ್ತಾರೆ. ಕಾವ್ಯನ ಮಾತು ಕೇಳಿದಂತಹ ಅಶ್ವಿನಿ SN ಅವರು ಕೂಡ ಬೇರೆಯವ್ರನ್ನ ಸೇವ್ ಮಾಡ್ತಾರೆ. ಕೊನೆಯಲ್ಲಿ ಅಶ್ವಿನಿ SN ಅವರ ಫೋಟೋ ಮುಂದೆನೆ ಬಾಲ್ ಇರೋದಿಲ್ಲ. ಸೊ ಆಗ ಒಂದು ಅನೌನ್ಸ್ಮೆಂಟ್ ಬರುತ್ತೆ, ಅಶ್ವಿನಿ SN ಅವರು ಈ ಟಾಸ್ಕ್ ಇಂದ ಹೊರಗಡೆ ಉಳಿದಿದ್ದಾರೆ ಅಂತ ಹೇಳಿ. ಅಂದ್ರೆ ಫೈನಲ್ ಟಾಸ್ಕಿಗೆ ಅವರು ಅರ್ಹತೆನ ಕಳ್ಕೊಂಡಿದ್ದಾರೆ ಅಂತ ಹೇಳಿ ಬರುತ್ತೆ. ಆನಂತರ ಸಿಕ್ಕಿದ್ದೆ ಚಾನ್ಸ್ ಅಂತ ಹೇಳಿ ಅಶ್ವಿನಿ ಗೌಡ ಅವರು ಕಾವ್ಯನ ವಿರುದ್ಧ ಅಶ್ವಿನಿ SN ಅನ್ನ ಕಟ್ಲಾಕಕ್ಕೆ ಹೋಗ್ತಾರೆ. ಅಲ್ಲಿ ನಿಮಗೆ ಗೊತ್ತಿರಬಹುದು, ಅವರು ಇಂಡಿವಿಜುವಲ್ ಆಗಿ ಹೇಳ್ತಾರೆ ಕಾವ್ಯ ಒಂದ್ ಕಡೆ ಒಳ್ಳೆಯದಾಗಕ್ಕೂ ನೋಡ್ತಾಳೆ, ಮತ್ತೊಂದ್ ಕಡೆ ಕೆಟ್ಟದನ್ನ ಮಾಡ್ತಾಳೆ ಅಂತ ಹೇಳಿ. ಸೊ ಅವಳೇ ಇಲ್ಲಿ ಟೀಮ್ ಅಪ್ ಆಗಿ ಆಡೋಣ ಅಂತ ಹೇಳಿದ್ದು. ನಂತರ ಅವಳ ಡಿಸಿಷನ್ ಅನ್ನ ಅವಳು ತಗೊಂಡು ಆಡಿದಾಳೆ. ನೀವೆಲ್ಲರೂ ಕೂಡ ಬಕ್ರ ಆಗಿದ್ದೀರಾ ಅಂತ ಹೇಳಿ ಅಶ್ವಿನಿಗೆ ಹೇಳಿದಾಗ ಅಶ್ವಿನಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಇಲ್ಲೆಲ್ಲರೂ ಕೂಡ ಬೆನ್ನಿಗೆ ಚೂರಿ ಹಾಕವ್ರೆ ಅಂತ ಹೇಳಿ. ಹೌದು, ಬಟ್ ಕಾವ್ಯನ ಹತ್ರ ಕೇಳಕ್ಕೆ ಹೋದಾಗ ಕಾವ್ಯ ಅಂತಾಳೆ, ನಾನು ಟೀಮ್ ಅಪ್ ಆಗಿ ಆಡೋಣ ಅಂತ ನನ್ನ ಮಾತಲ್ಲಿ ಬಂದೇ ಇಲ್ಲ ಅಂತ ಹೇಳಿ ಒಂದು ಸುಳ್ಳನ್ನ ಹೇಳಿದ್ದಾರೆ. ಬಟ್ ಈ ಪ್ರೋಮೋದಲ್ಲಿ ಅದನ್ನ ತೋರಿಸಿದ್ದಾರೆ. ಕಾವ್ಯ ಅವರು ಹೇಳಿದ್ರು, ನಾವು ಟೀಮ್ ಅಪ್ ಆಗಿ ಆಡೋಣ, ಒಬ್ಬರನ್ನೇ ಸೆಲೆಕ್ಟ್ ಮಾಡೋಣ, ಒಬ್ಬರನ್ನ ಹೊರಗೆ ಹಾಕೋಣ ಅಂತ ಹೇಳಿ. ಬಟ್ ಕೊನೆಯ ಕ್ಷಣದಲ್ಲಿ ಅವರು ಹೊರಗೆ ಹಾಕುವಂಥದ್ದು ತನ್ನ ಟೀಮಲ್ಲಿ ಇದ್ದಂತಹ ಅಶ್ವಿನಿ SN ಅವರೇ. ಕಾವ್ಯ ಅವರ ಈ ಸುಳ್ಳನ್ನ ನೋಟಿಸ್ ಮಾಡಿರುವಂತಹ ಅಶ್ವಿನಿ ಗೌಡ ಮನೆ ಮಂದಿಗೂ ಹಾಗೂ ಅಶ್ವಿನಿ SNಗೆ ನೋಟಿಸ್ ಮಾಡಿಕೊಂಡು ಕಾವ್ಯನ ಮೇಲೆ ಕಟ್ ಹಾಕುವಂತ ಕೆಲಸ ಮಾಡಿದ್ದಾರೆ. ಬಟ್ ನನ್ನ ಪ್ರಕಾರ ಕಾವ್ಯ ಒಂದು ಬಾರಿ ನಾವು ಟೀಮ್ ಆಗಿ ಆಡೋಣ ಅಂತ ಹೇಳಿದ್ಮೇಲೆ ಟೀಮಿಗೆ ಮೋಸ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಖಂಡಿತ ಗೊತ್ತಿಲ್ಲ. ಆದ್ರೆ ಮನೆಯಲ್ಲಿ ಇವತ್ತು ಬೆಂಕಿ ಹತ್ಕೊಳ್ಳೋದಂತೂ ಗ್ಯಾರಂಟಿ. ಯಾಕಂತ ಹೇಳಿದ್ರೆ ಅಶ್ವಿನಿ SN ಜೊಂಟಿಯಾಗಿದ್ದಾಗಲೇ ಯಾವ ರೀತಿ ಸೌಂಡ್ ಮಾಡಿದ್ರು ನೀವು ನೋಡಿರ್ತೀರಾ. ಆದ್ರೆ ಇದು ಫೈನಲ್ ಹೋಗಕ್ಕಾಗಿರುವಂತಹ ಒಂದು ಟಾಸ್ಕ್ ಆಗಿರೋದ್ರಿಂದ ಇವರಿಗೆ ಈ ಟಾಸ್ಕ್ ಕೈ ತಪ್ಪಿರೋದ್ರಿಂದ ಈ ದ್ವೇಷವನ್ನ ಅವ್ರ ಮೇಲೆ ಸಾಧಿಸ್ತಾರೆ. ಇದರಿಂದ ಕಾವ್ಯ ಅವರು ಹೇಗೆ ಹೊರಗಡೆ ಬರ್ತಾರೆ ನೋಡೋಣ. ಯಾಕಂದ್ರೆ ಈ ಆಟದಲ್ಲಿ ಗಿಲ್ಲಿನೂ ಕೂಡ ಕಾವ್ಯನ ಪರ ನಿಲ್ಲೋಕ್ ಆಗೋದಿಲ್ಲ. ಯಾಕಂದ್ರೆ ಇದು ವೈಯಕ್ತಿಕ ಆಟವಾಗಿ ಶುರುವಾಗಿದೆ. ಇಲ್ಲೆಲ್ಲರೂ ಕೂಡ ತಾವು ಗೆಲ್ಲೋಕ್ ಬಂದಿರೋದು, ಆದ್ರೆ ಮೋಸ ಮಾಡಿ ಗೆಲ್ಲೋಕೆ ಎಷ್ಟರ ಮಟ್ಟಿಗೆ ಸಾಧ್ಯವಾಗ್ತಿದೆ ಅಂತ ಹೇಳಿ ಗೊತ್ತಿಲ್ಲ. ಬಟ್ ಮೋಸ ಹೋಗ್ತಿರೋರು ಕೂಡ ದಡ್ರ ಅಂತ ಈ ಒಂದು ಸೀಸನ್ ಅಲ್ಲಿ ನೋಡ್ಬೇಕಾಗತ್ತೆ. ಇವತ್ತಿನ ಜಗಳಕ್ಕಾಗಿ ಬಿಗ್ ಬಾಸ್ ನ ಮಿಸ್ ಮಾಡಿದೆ ನೋಡಿ. ಥ್ಯಾಂಕ್ ಯು.